ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾಗಲಾಟ. ನವರಾತ್ರಿಯ 5ನೆಯ ದಿನವಾದಂತಹ ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡೋದ್ರಲ್ಲಿ ತುಂಬನೇ ಸಂತೋಷ. ಈ ಸ್ಕಂದನನ್ನು ಪೂಜೆ ಮಾಡಿದ್ರೆ ಸಾಕು 3 ಬಂಪರ್ ಆಫರ್ಗಳು ಬರುತ್ತಂತೆ. ಏನಪ್ಪ ಅಂತ ಹೇಳಿದ್ರೆ, ಸ್ಕಂದ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮುರುಘಾ ಅಂತ ಹೇಳ್ತೀವಿ. ಇನ್ನು ಹಲವಾರು ಹೆಸರುಗಳಿದ್ದಾವೆ. ಸೊ ಈ ಒಂದು ಸ್ಕಂದನನ್ನು ಪೂಜೆ ಮಾಡಿದ್ರೆ ಸಾಕು, ಅವ್ರ ತಂದೆ ಶಿವನನ್ನು ಪೂಜೆ ಮಾಡಿದಷ್ಟು ನಮಗೆ ಪುಣ್ಯ ಸಿಗುತ್ತಂತೆ. ಜೊತೆಗೆ ಅವರ ತಾಯಿ ಪಾರ್ವತಿಯನ್ನು ಸಹ ಸೇರಿ ಪೂಜೆ ಮಾಡಿದಷ್ಟು ನಮಗೆ ಒಂದು ಪುಣ್ಯ ಸಿಗುತ್ತಂತೆ. ಓಕೆನಾ? ಕಥೆಗಳು ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ. ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಏಕೆಂದರೆ ಕಳೆದ ವರ್ಷವೇ ದೊಡ್ಡಂತಹ ಕಥೆಗಳನ್ನು ಹೇಳಿದಾಯಿತು. ಸೊ ಈ ವರ್ಷ ಸಮಯದ ಅಭಾವ ಇರೋದ್ರಿಂದ ನಾನು ಕಥೆಗಳನ್ನು ಹೇಳ್ತಿಲ್ಲ. ನಮ್ಮ ಮನೆಯಲ್ಲಿ ಯಾವ ರೀತಿ ಅಲಂಕಾರಗಳನ್ನು ಮಾಡಿದ್ದೀವಿ, ಜೊತೆಗೆ ನನಗೆ ಕಲೆಕ್ಷನ್ ಆದಂತಹ ಸಿಕ್ಕಿದಂತಹ ವಿಡಿಯೋಸ್ಗಳು, ಫೋಟೋಸ್ಗಳು, ದೇವಿಯ ಒಂದು ಫೋಟೋಸ್ಗಳನ್ನು ನಾನಿಲ್ಲಿ ಹಾಕಿ ಈ ಒಂದು ವಿಡಿಯೋಗಳನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋಗೆ ತಮ್ಮನ್ನೆಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಸ್ಕಂದಮಾತಾ ದೇವಿಯನ್ನು ನಾವು ಆರಾಧನೆ ಮಾಡೋಣ. ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾ ಮಾ ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾ ಮಾ ಸ್ಕಂದ